ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ತರಗತಿಗಳಿಂದ ನಾವು ಕಾಗುಣಿತ ಕಲಿತಾ ಬರ್ತಾ ಇದ್ವಿ ಕನ್ನಡ ಟೈಪಿಂಗು. ಕನ್ನಡ ಟೈಪಿಂಗ್ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ, ನೀವು ಯಾವುದೇ ಗೌರ್ಮೆಂಟ್ ಜಾಬ್ನ ನೋಡ್ತಾ ಇದ್ದರೆ ಅಥವಾ ಯಾವುದೇ ಟ್ರಾನ್ಸ್ಲೇಷನ್ಸ್ ಕೆಲಸಕ್ಕೆ ನೋಡ್ತಾ ಇದ್ದರೆ, ಇಲ್ಲ ನ್ಯಾಯಾಲಯಗಳಲ್ಲಿ KS ಮತ್ತು IAS ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೋರ್ಗೂ ಕೂಡ ಕನ್ನಡ ಟೈಪಿಂಗ್ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಅವ್ರದ್ದು ಎಲ್ಲ ರೆಕಾರ್ಡ್ಸ್ನೂ ಕನ್ನಡದಲ್ಲಿ ಅವ್ರು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಇಫ್ ದೇ ಆರ್ ವರ್ಕಿಂಗ್ ಇನ್ ಕರ್ನಾಟಕ. ಸೊ ಬನ್ನಿ ಫ್ರೆಂಡ್ಸ್, ಕ್ಲಾಸ್ಗೆ ಹೋಗೋಣ. ಕಳೆದ ತರಗತಿಯಲ್ಲಿ ನಾವು ಪಪ್ಪ ಬಮ್ಮ ಆಗಿದೆ. ಇವತ್ತು ಯಾ ಮಾಡ್ತಾಯಿದ್ದೀವಿ. ಯಾಗೆ ವೈ ಮಾತ್ರ ಮಾಡಿದ್ರೆ ನಿಮಗೆ ಯಾ ಬರುತ್ತೆ. ವೈ ಎ ಮಾಡಿದ್ರೆ ವೈ ಹಿಡ್ಕೊಂಡು ವೈ ಮಾಡಿ ಶಿಫ್ಟ್ ಹಿಡ್ಕೊಂಡು ಎ ಮಾಡಿದ್ರೆ ಯಾ ದೀರ್ಘ ಯಾ ಬರುತ್ತೆ. ಹೀಗೆ ವೈ ಇ ವೈ ಶಿಫ್ಟ್ ಇ ಮಾಡಿದ್ರೆ ಇ ಬರುತ್ತೆ. ವೈ ಯು ಮಾಡಿದ್ರೆ ಯು, ವೈ ಶಿಫ್ಟ್ ಯು ಮಾಡಿದ್ರೆ ಯು, ವೈ ಶಿಫ್ಟ್ ಆರ್ ಮಾಡಿದ್ರೆ ಇರು, ವೈ ಶಿಫ್ಟ್ ಎ ಮಾಡಿದ್ರೆ ಇ ಮಾಡಿದ್ರೆ ಎ, ವೈ ಶಿಫ್ಟ್ ಇ ಮಾಡಿದ್ರೆ ಎ, ವೈ ಶಿಫ್ಟ್ ವೈ ಮಾಡಿದ್ರೆ ಐ, ವೈ ಶಿಫ್ಟ್ ಬರೀ ಓ ಮಾಡಿದ್ರೆ ಯೋ, ವೈ ಶಿಫ್ಟ್ ಯೋ ಮಾಡಿದ್ರೆ ಒಂದು ಸೆಕೆಂಡ್ ಓಕೆ, ವೈ ಶಿಫ್ಟ್ ಓ ಮಾಡಿದ್ರೆ ಯೋ ಆಗುತ್ತೆ. ಯಾವ್ಗೆ ಶಿಫ್ಟ್ ವೈ ಶಿಫ್ಟ್ ವಿ ಮಾಡಿದ್ರೆ ಯಾವ, ಎಮ್ಗೆ ಶಿಫ್ಟ್ ಎಮ್ ಮಾಡಿದ್ರೆ ಎಮ್, ವೈ ಶಿಫ್ಟ್ ಹೆಚ್ ಮಾಡಿದ್ರೆ ಯಹ. ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಫ್ರೆಂಡ್ಸ್. ನಿಮಗೇನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಬರೀರಿ, ನಾನು ಟೈಮ್ ಇದ್ದಾಗ ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ. ಡೂ ಲೈಕ್ ಮೈ ವೀಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೇನಾದರೂ ಕಲಿಬೇಕು ಆನ್ಲೈನಲ್ಲಿ ಆಫ್ಲೈನಲ್ಲಿ ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.